ಅದಕ್ಕೆ ಇದೆಲ್ಲ ಹೆಚ್ಚಾಗಿ ಎಂತೆಲ್ಲ ಅದಕ್ಕೆ ಎಲ್ಲಿ ಅಂದ್ರೆ ಬಾಯಿ ಕಚ್ಚಿಡಿಯುತ್ತೆ ಎರಡು ಬಾಯಿ ತುಂಗು ಚಾನ್ಸಸ್ ಇರ್ತದೆ. ಈಗ ಕಾಳಿಂಗ್ ಸರ್ಪ ಮತ್ತೆ ಹೆಬ್ಬಾವ್ ಈ ತರದ್ದು ಆಹಾರಕ್ಕೋಸ್ಕರ ತಿನ್ಬೇಕಾದ್ರೆ ಕಾಳಿಂಗ್ ಸರ್ಪದ ಆಹಾರ ಹೆಬ್ಬಾವ್ ಹೌದು, ಆದ್ರೆ ಅದಕ್ಕೆ ಎಲ್ಲಿ ಅಂದ್ರೆ ಬಾಯಿ ಕಚ್ಚಿಡಿಯುತ್ತೆ ಎರಡು ಬಾಯಿ ಓಕೆ. ಇದು ಹೆಬ್ಬಾವ್ ಸಾಯ್ತದೆ. ಹೌದಣ್ಣ, ಹೆಬ್ಬಾವ್ ಸಾಯ್ತದೆ ಅಂತಂದ್ರೆ ಅದಕ್ಕೆ ವಿಷ ಇರ್ತದೆ, ಎಲ್ಲ ವಿಷ ಇದಕ್ಕೆ ಬಿಟ್ಟಿರ್ತದೆ. ಹಾಗಾಗಿ ಹೆಬ್ಬಾವ್ ಸಾಯ್ತದೆ, ತಿಂತದೆ. ಹಿಂಗಾಗಿ ಕಾಳಿಂಗ್ ಸರ್ಪ ನಾವು ಬಿಡ್ಬೇಕಾದ್ರೆ ಈ ಹೆಬ್ಬಾವನ್ನು ತಗೊಂಡು ಅದು ಕಾಳಿಂಗಾಗಿ ಎಲ್ಲಿ ಬಿಡ್ತಾರಲ್ಲ ಅಲ್ಲಿ ಹೆಬ್ಬಾವನ್ನು ಬಿಟ್ರೆ ಆಯ್ತು, ಅದು ನೆಕ್ಸ್ಟ್ ತಿಂತದೆ. ನೀವು ನೋಡಿದ್ಮೇಲೆ ಎಲ್ಲಿದೆ ಫಸ್ಟ್ ನೋಡೋದಲ್ಲಿ ನೀವು ಇಲ್ಲಿಂದ ಯಾಕೆ ಹೋಯ್ತಾ ಅದ್ರನ್ನ ಒಂದ್ ಚೆಂಡು ಮಾಡ್ಕೊಂಡು ಆ ಕಡೆ ಹೋಗ್ತಿದ್ದೆ ನೋಡ್ಕ. ಅದು ಒಂದ್ಸಲ ತೆಗಿಲೇಬೇಕಣ್ಣ, ಒಂದ್ಸಲ ತೆಗಿಲ್ಲ. ಇದಿಷ್ಟು ತಕ್ಕೊಳ್ಬೇಕು. ಇವೆರಡು ಕಾಯಿ ತಕೊಂಡು ಹೋಗಿ. ನೋಡ ಸಣ್ಣದ ನೋಡ ಅಲ್ಲಿಗೆ ಅಲ್ಲೇ ಹಾಕೋಕಾಯ್ತದ ಇದು. ಈಗ ಇದು ಮಾಡ್ತಾರೆ ಜೀವಾದ ಆದ್ರೆ ಬದುಕುದಿಲ್ಲ ಅದು. ಕಾಳಿಂಗ್ ಸರ್ಪ ಕಿಂಗ್ ಕೋಬ್ರಾ ಅಂತ, ಅಂದ್ರೆ ಹಾವುಗಳ ರಾಜ. ಅಂದ್ರೆ ಪ್ರಪಂಚದಲ್ಲಿ ಅತಿ ಉದ್ದದ ವಿಷಕಾರಿ ಹಾವು ಅಂದ್ರೆ ಕಾಳಿಂಗ್ ಸರ್ಪ. ಅದು ನಮ್ಮ ಕರ್ನಾಟಕದಲ್ಲದೆ, ಕರ್ನಾಟಕದ ಎಲ್ಲ ಕಡೆನೂ ಇಲ್ಲ, ನಮ್ಮ ಈ ಪಶ್ಚಿಮ ಘಟ್ಟ ಮತ್ತು ಅದರ ತಪ್ಪಲು. ಈ ಹಾವು ಎಂತ ಊರಿಗೆ ಬರ್ತದೆ ಅಂತಂದ್ರೆ ಇದಕ್ಕೆ ವೈಜ್ಞಾನಿಕ ಹೆಸರು ಅಪಿಯೋಪಗಾಸ್ ಹನ್ನ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾರು ಬಳಸುವುದಿಲ್ಲ ಈ ಹೆಸರು. ಅದ್ರ ಅರ್ಥ ಏನಂತಂದ್ರೆ ಹಾವನ್ನೇ ತಿಂದು ಬದುಕುವಂತ ಹಾವು ಹೇಳಿ. ಈ ಕಾಳಿಂಗ್ ಸರ್ಪ ಹಾವನ್ನು ಬಿಟ್ರೆ ಬೇರೆ ಆಹಾರ ಅಂತಂದ್ರೆ ಈ ಚಾಪವನ್ನು ತಿಂತದೆ. ಅದು ಬಿಟ್ರೆ ಬೇರೆ ಯಾವ್ದು ಹೆಗಣ ಆಗ್ಲಿ ಮತ್ತೊಂದು ಪ್ರಾಣಿಗಾಗ್ಲಿ ಇಲಿಗಾಗ್ಲಿ ಹಿಡ್ಕೊಂಡು ತಿನ್ನುವಂತ ಹಾವಲ್ಲ ಇದು. ಹೀಗಾಗಿ ಊರಿಗೆ ಬಂತು ಅಂದ್ರೆ ನಿಮ್ಮ ಊರಿನಲ್ಲಿ ಬೇರೆ ಯಾವ್ದೊಂದು ಹಾವನ್ ಸಂತತಿ ಜಾಸ್ತಿ ಆಗದೆ. ಹೆಬ್ಬಾವಾಗಿರೋದು ಅಥವಾ ನಾಗರವಾಗಿರೋದು ಆ ಹಾವುಗೆಲ್ಲ ಹಿಡ್ಕೊಂಡು ತಿಂತದ. ಹೀಗಾಗಿ ಕಾಳಿಂಗ್ ಸರ್ಪ ಮನುಷ್ಯರಿಗೆ
ಓಡಿಸ್ಕೊಂಡ್ ಬಂದ್ ಕಚ್ಚೋದು. ಈಗ ನಮ್ಮದು ಸುಮಾರಷ್ಟು ಕತೆ ಇದೆ. ಕಾಳಿಂಗ್ ಸರ್ಪ ಓಡಿಸ್ಕೊಂಡ್ ಬಂದ್ ಕಚ್ತದೆ, ಜಡೆ ಕಾಳಿಂಗ್ ಇರ್ತದೆ, ಇದೆಲ್ಲ ಕಟ್ಟುಕತೆ ಅದು. ಹೌದು. ಮನುಷ್ಯರಿಗೆ ಓಡಿಸ್ಕೊಂಡ್ ಬಂದು ಕಚ್ಚುವಂತ ಹಾವು ನಮ್ಮ ಪ್ರಪಂಚದಲ್ಲೇ ಇಲ್ಲ. ಅದರಲ್ಲೂ ಕಾಳಿಂಗ ಸರ್ಪ ಅಂತೂ ರಾಶಿ ಸಾಧು ಪ್ರಾಣಿ, ಸಾಧು ಹಾವು. ಈಗ ನಾನು ಹಿಡಿಬೇಕಾರೆ ಅಷ್ಟು ಅದಕ್ಕೆ ನೋವಾಗುತ್ತೆ. ಅಂತಕಂದ್ರೆ ಕಾಳಿಂಗ್ ಸರ್ಪ ಹೆಬ್ಬಾವು ಕಚ್ಚದಂದ್ಮೇಲೆ ಹೆಬ್ಬಾವು ಅದಕ್ಕೆ ಕಚ್ಚಿರ್ತದೆ, ನೀವೆಲ್ಲ ನೋಡಿ. ಅಂದ್ರೆ ಅಷ್ಟು ನೋನಲ್ಲಿದ್ರು ನಾ ಅದಕ್ಕೆ ಹಿಡಿಬೇಕಾದ್ರೆ ಒಂದ್ಸತಿ ಹೆಡೆ ತುತ್ತು ಬಿಟ್ರೆ ಅದಾದ್ಮೇಲೆ ನಾ ಅದಕ್ಕೆ ಏನು ತೊಂದರೆ ಮಾಡಲಿಲ್ಲ, ಅದು ನಂಗೇನು ತೊಂದರೆ ಮಾಡಲಿಲ್ಲ. ಅಂದ್ರೆ ಇದರಲ್ಲೇ ಅರ್ಥ ಆಗ್ತದೆ, ಹಾವು ಮನುಷ್ಯರಿಗೇನು ತೊಂದರೆ ಮಾಡೋದಿಲ್ಲ. ಅದರಲ್ಲೂ ಕಾಳಿಂಗ್ ಸರ್ಪ ಅಂತೂ ಬಹಳ ಸಾಧು ಸ್ವಭಾವದ ಹಾವು. ಮತ್ತೆ ನಮ್ಮ ಭಾರತದಲ್ಲಿ ಇದುವರೆಗೂ ಕಚ್ಚಿಸ್ಕೊಂಡು ಸತ್ತದ ಉದಾಹರಣೆ ಒಂದು 100 ವರ್ಷ ಹಿಸ್ಟ್ರಿ ತೆಗೆದ್ರೆ ಒಂದು 7 ಕೇಸ್ ಅದೇ. ಅದರಲ್ಲಿ ನಮ್ಮಂತ ಹಾವು ಹಿಡಿಯೋರು ಹಾವು ತಕೊಂಡ್ ಆಟ ಆಡ್ಸಕ್ಕೂ ಕಚ್ಕೊಂಡ್ ಸತ್ತವರೇ ಜಾಸ್ತಿ ಬಿಟ್ರೆ, ಅದು ಓಡಿಸ್ಕೊಂಡ್ ಬಂದು ಕಚ್ಚದ್ದು ಅಥವಾ ಈ ನೀವು ಕೆಲಸ ಮಾಡ್ಬೇಕಾದ್ರೆ ಬಂದು ಕಚ್ಚದ್ದು ಉದಾಹರಣೆ ಬಹಳ ಕಡಿಮೆ. ಹಿಂಗಾಗಿ ನಾ ಹೇಳುದಂತಂದ್ರೆ ಕಾಳಿಂಗ್ ಸರ್ಪಕ್ಕೆ ಯಾರು ಸಾಯಿಸೋಕಿಲ್ಲ, ಅದು ಇರೋದ್ರಿಂದ ನಮಗೆ ಒಳ್ಳೇದು, ನಮ್ಮ ಪರಿಸರಕ್ಕೆ ಒಳ್ಳೇದು ಅಂತ ಹೇಳಿ ನಾನು ಹೇಳೋದು. ಟೈಟ್ ಕಟ್. ಹಿಂಗಾಗಿ ನಾ ಹೇಳುದಂತಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಕಾಳಿಂಗ್ ಸರ್ಪ ಹೊಡಿಬೇಡಿ, ನಮ್ಗೆ ಹೇಳಿದ್ರೆ ನಾವು ಹಿಡಿದು ಸ್ವಲ್ಪ ಅದರದ್ದು ಒಂದು ಕಾಡಲ್ಲಿ ನಾವು ಇದನ್ನ ಬಿಡಾಕ್ತದೆ. ನಾವು ತಗೊಂಡೋಗಿ ಬಿಡ್ತರು. ಮತ್ತೆ ಆ ಹೆಬ್ಬವನ್ನು ಈ ಕಾಳಿಂಗ ಬಿಟ್ಟಲ್ಲೇ ಬಿಡಾಕ್ತರು. ನೆಕ್ಸ್ಟ್ ಅದಕ್ಕೆ ಒಂದಕ್ಕೊಂದು ತಿಂದಾಗ್ತದೆ. ನಾನು ಫಸ್ಟ್ ಬಂದಳು ಕೆಲ್ಸಕ್ಕೆ ಬಂದಳು ಬೆಂಕಿ ಇರ್ಸ್ಬೇಕಂದೆ ಮಿಷನ್ ಚಾಲು ಮಾಡ್ದೆ. ಈಗ ನೋಡಿದೆ ಅಲ್ಲೇ ಅದೇ ಮೆಟ್ಟುಕೊಂಡು ಮೆಟ್ಲಿಲ್ಲ ನಾನು. ಅದು ಕಚ್ಕೊಂಡಿತ್ತು, ಅದು ಕುತ್ತಾಕೊಂಡೇ ಇತ್ತು. ಎರಡು ಬೊಬ್ಬೆಡ್ಕೊ ಓಡ್ ಬಂದ್ರ ಇಲ್ಲ ಎಲ್ಲ ಕರುಕೋದೆ, ಅವಳು ಕರುಕೋದೆ. ಹಣದ್ ನುಂಗು ಚಾನ್ಸಸ್ ಇರ್ತದೆ. ಈಗ ಕಾಳಿಂಗ್ ಸರ್ಪ ಮತ್ತೆ ಹೆಬ್ಬಾವು ಈ ತರದ್ದು ಆಹಾರಕ್ಕೋಸ್ಕರ ತಿನ್ಬೇಕಾದ್ರೆ ಕಾಳಿಂಗ್ ಸರ್ಪದ ಆಹಾರ ಹೆಬ್ಬಾವು ಹೌದು, ಆದ್ರೆ ಕಾಳಿಂಗ್ ಸರ್ಪದ ಕುತ್ತಿಗೆ ಟೈಟ್ ಆಗಿ ಸುತ್ತಿ ಬಿಡ್ತದೆ. ಒಂದು ಕಾಳಿಂಗ್ ಸರ್ಪ ಈ ಒಂದು ಹೆಬ್ಬಾವಿಗೆ ಕಚ್ಚಿದ್ರೆ ವಿಷ ಬಿಟ್ರೆ ಅದು ಸಾಯಕ್ 3 ರಿಂದ 4 ತಾಸು ಬೇಕು. ಇದು ನಾನು ನೋಡೋದು. ಅಲ್ಲಿವರೆಗೂ ಗಟ್ಟಿ ಸುತ್ಕೊಂಡಿದ್ರೆ ಈ ಕಾಳಿಂಗ್ ಸರ್ಪ ಸತ್ತೋಗ್ತದೆ, ಉಸಿರು ಕಟ್ಟೆ ಸಾಯ್ತದೆ. ಹಿಂಗ ಅದ್ರಷ್ಟು ದೊಡ್ಡದ ಹೆಬ್ಬಾವಿಗೂ ನುಂಗದ್ ರೆಕಾರ್ಡ್ ಅದ. ಅದು ಹೇಳೋಕಾಗುದಿಲ್ಲ. ಈ ವೈಲ್ಡ್ ಲೈಫ್ ಅಲ್ಲಿ, ಕಾಡು ಪ್ರಾಣಿ ವಿಷಯದಲ್ಲಿ, ಪರಿಸರದ ವಿಷಯದಲ್ಲಿ ಇದು ಹಿಂಗೆ ಅಂತ ಹೇಳೋಕಾಗುದಿಲ್ಲ. ಪ್ರಕೃತಿಲಿ ಏನ್ ಬೇಕಾದ್ರೂ ನಡಿಬಹುದು, ಹೆಂಗ್ ಬೇಕಾದ್ರೂ. ಕಾಳಿಂಗ ಒಂದು ಅಂದಾಜು ಒಂದು 12-13 ಬರೀಕ್ ಅದೇ ಉದ್ದದೆ. ಇದು ಹೆಬ್ಬಾವು ಸುಮಾರು ಒಂದು 8 ಫೂಟ್ ಅರೋ ಅದೇ, 7-8 ಫೂಟ್ ಅದು ಫೋಲ್ಡ್ ಹಾಕೊಂಡಿರೋದ್ರಿಂದ ಗೊತ್ತಾಗುತ್ತೆ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.